ರಿಲಯನ್ಸ್ ಇಂಡಸ್ಟ್ರೀಸ್ 4ನೇ ತ್ರೈಮಾಸಿಕ ಫಲಿತಾಂಶ ಪ್ರಕಟಿಸಿದೆ. ರಿಲಯನ್ಸ್ ಉದ್ಯಮ ಈಗ ದೇಶದಲ್ಲೇ ನಂಬರ್ 1 ಉದ್ಯಮವಾಗಿ ಹೊರಹೊಮ್ಮಿದೆ. ರಿಲಯನ್ಸ್ ಸಂಸ್ಥೆ ಇತಿಹಾಸದಲ್ಲೇ ಮೊದಲ ಬಾರಿಗೆ ಅನೇಕ ದಾಖಲೆಗಳನ್ನು ನಿರ್ಮಿಸಿದೆ. ವರ್ಷದಲ್ಲಿ 1 ಲಕ್ಷ ಕೋಟಿ ಲಾಭ ಗಳಿಸಿದ ದೇಶದ ಮೊದಲ ಸಂಸ್ಥೆ ರಿಲಯನ್ಸ್ ಗ್ರೂಪ್ ಅನ್ನೋ ಗರಿಮೆಗೆ RIL ಪಾತ್ರವಾಗಿದೆ. 2023ರ ಒಟ್ಟು ಆದಾಯ 2,38,957 ಕೋಟಿ ರೂಪಾಯಿ ಆಗಿತ್ತು. ಈ ವರ್ಷ ಅಂದ್ರೆ 2024ರಲ್ಲಿ ಒಟ್ಟು ಆದಾಯ 2,64,834 ಕೋಟಿ ರೂಪಾಯಿಗೆ ಏರಿಕೆಯಾಗಿದೆ. ಬಡ್ಡಿ ತೆರಿಗೆಗೂ ಮುನ್ನ ಒಟ್ಟು ಲಾಭಾಂಶ ಕಳೆದ ವರ್ಷ 41,252 ಕೋಟಿ ರೂಪಾಯಿ ಇತ್ತು. ಈ ವರ್ಷ 47,150 ಕೋಟಿ ರೂಪಾಯಿಗೆ ತಲುಪಿದೆ. ಹಾಗೆ ರಿಲಯನ್ಸ್ ಷೇರುಗಳ ಮೌಲ್ಯದಲ್ಲೂ ಕೂಡ ಇವತ್ತು ಷೇರು ಮಾರುಕಟ್ಟೆಯಲ್ಲಿ ಗಣನೀಯವಾಗಿ ಏರಿಕೆಯಾಗಿದೆ. ಇವತ್ತಿನ ಷೇರು ಮಾರುಕಟ್ಟೆ ಅತ್ಯಂತ ವೇಳೆಗೆ 2,960 ರೂಪಾಯಿ ಪ್ರತಿ ಷೇರಿನ ಮೌಲ್ಯವಾಗಿತ್ತು. ರಿಲಯನ್ಸ್ ಇಂಡಸ್ಟ್ರೀಸ್ ಲಿಮಿಟೆಡ್ನ ಅಂಗಸಂಸ್ಥೆ ರಿಲಯನ್ಸ್ ಜಿಯೋ ಇನ್ಫೋಕಾಮ್ ಲಿಮಿಟೆಡ್ನ ಲಾಭವು 2023-24ನೇ ಹಣಕಾಸು ವರ್ಷದ 4ನೇ ತ್ರೈಮಾಸಿಕದಲ್ಲಿ ,13.16% ಹೆಚ್ಚಳವಾಗಿದೆ. ಪ್ರತಿ ಷೇರಿಗೆ ಮಧ್ಯಂತರ 10 ರೂಪಾಯಿ ಮಧ್ಯಂತರ ಲಾಭಾಂಶ ಘೋಷಿಸಲಾಗಿದೆ. ಇನ್ನು ರಿಲಯನ್ಸ್ ಜಿಯೋ ಕಂಪನಿಯ ವರಮಾನ 2022-23ನೇ ಹಣಕಾಸು ವರ್ಷದಲ್ಲಿ 91,373 ಕೋಟಿ ಇತ್ತು. ಈ ಹಣಕಾಸು ವರ್ಷದಲ್ಲಿ ,10% ಹೆಚ್ಚಾಗಿ 1,891 ಕೋಟಿಗೆ ಏರಿಕೆ ಕಂಡಿದೆ. ಕಂಪನಿಯ ನಿವ್ವಳ ಲಾಭ ,12.4% ಹೆಚ್ಚಾಗಿ 20,607 ಕೋಟಿಗೆ ತಲುಪಿದೆ. 2022-23ನೇ ಹಣಕಾಸು ವರ್ಷದಲ್ಲಿ ನಿವ್ವಳ ಲಾಭ 18,299 ಕೋಟಿಯಷ್ಟು ಇತ್ತು. ಈಗ 10,80 ಲಕ್ಷಕ್ಕೂ ಹೆಚ್ಚು ಚಂದಾದಾರರು ಜಿಯೋದ 5G ನೆಟ್ವರ್ಕ್ಗೆ ಬದಲಾಗಿದ್ದಾರೆ. ಇನ್ನು ಜಿಯೋದ ಏರ್ ಫೈಬರ್ ಸೇವೆಯ 5,900 ನಗರಗಳು ಪಟ್ಟಣಗಳಲ್ಲಿ ಸೇವೆ ಒದಗಿಸಲಾಗ್ತಾ ಇದೆ. ರಿಲಯನ್ಸ್ ರಿಟೇಲ್ ವೆಂಚರ್ಸ್ ಲಿಮಿಟೆಡ್ ನಿವ್ವಳ ಲಾಭ ,11.7% ಹೆಚ್ಚಳ ಆಗಿದೆ. 2,698 ಕೋಟಿ ರೂಪಾಯಿಗೆ ತಲುಪಿದೆ. ರಿಲಯನ್ಸ್ ದಿನಸಿ, ಫ್ಯಾಷನ್, ಲೈಫ್ ಸ್ಟೈಲ್ ಹಾಗೂ ಗ್ರಾಹಕ ಎಲೆಕ್ಟ್ರಾನಿಕ್ ಮಾರಾಟದ ಮೊತ್ತ ಇದೇ ಮೊದಲ ಬಾರಿಗೆ 3 ಲಕ್ಷ ಕೋಟಿ ರೂಪಾಯಿಗಳನ್ನು ದಾಟಿದೆ. ಕಳೆದ ವರ್ಷದ ಇದೇ ಅವಧಿಯಲ್ಲಿ 2,60,394 ಕೋಟಿ ರೂಪಾಯಿ ಬಂದಿತ್ತು. ಮಾಧ್ಯಮ ವ್ಯವಹಾರದಲ್ಲಿ ತ್ರೈಮಾಸಿಕ ಆದಾಯವು ವರ್ಷದಿಂದ ವರ್ಷಕ್ಕೆ ,63% ಏರಿಕೆಯಾಗಿದ್ದು 2,419 ಕೋಟಿ ರೂಪಾಯಿ ಬಂದಿದೆ. ರಿಲಯನ್ಸ್ನ ತೈಲದಿಂದ ರಾಸಾಯನಿಕ ತನಕ ವಿಭಾಗದಲ್ಲಿ ಆದಾಯವು ,10.9% ಏರಿಕೆಯಾಗಿ 1,42,634 ಕೋಟಿ ರೂಪಾಯಿ ಬಂದಿದೆ. ಈ ತ್ರೈಮಾಸಿಕದಲ್ಲಿ EBITDA 16,777 ಕೋಟಿ ರೂಪಾಯಿ ಬಂದಿದ್ದು ವರ್ಷದಿಂದ ವರ್ಷಕ್ಕೆ ,3% ಏರಿಕೆಯಾಗಿದೆ. ಇದೆಲ್ಲದರ ಮಧ್ಯೆ ಅಂಬಾನಿ ಕುಟುಂಬ ಇವತ್ತು ಶಿರಡಿ ಸಾಯಿಬಾಬಾ ದೇವಸ್ಥಾನಕ್ಕೆ ತೆರಳಿ ಸಾಯಿಬಾಬಾನ ದರ್ಶನವನ್ನ ಪಡೆದಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.